ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಕನ್ನಡ ವ್ಯಾಕರಣ ಅಂದರೆ ಏನು ಅನ್ನೋದ್ರ ಬಗ್ಗೆ ಹೇಳಲಾಗಿದೆ. ಇನ್ನು ಕನ್ನಡ ವ್ಯಾಕರಣ ಸುಲಭನಾ ಅಥವಾ ಕಷ್ಟನಾ ಅಂತ ಕೇಳಿದರೆ, ಕನ್ನಡ ವ್ಯಾಕರಣ ಅರ್ಥ ಮಾಡಿಕೊಂಡ್ರೆ ತುಂಬ ಸುಲಭ ಮತ್ತು ಸರಳ ಆಗಿರುತ್ತೆ. ಭಾಷೆ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವ ಒಂದು ಸುಂದರ ಸಾಧನ. ಆ ಭಾಷೆಯನ್ನು ಸರಿಯಾಗಿ ಸುಗಮವಾಗಿ ಬಳಸಲು ಸಹಾಯ ಮಾಡುವ ನಿಯಮಗಳ ಒಂದು ಸಮೂಹ ಅಥವಾ ಗುಂಪನ್ನು ನಾವು ವ್ಯಾಕರಣ ಅಂತ ಕರಿತೇವೆ. ಭಾಷೆ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವ ಒಂದು ಸುಂದರ ಸಾಧನ. ಆ ಭಾಷೆಯನ್ನು ಸರಿಯಾಗಿ ಸುಗಮವಾಗಿ ಬಳಸಲು ಸಹಾಯ ಮಾಡುವ ನಿಯಮಗಳ ಸಮೂಹವೇ ವ್ಯಾಕರಣ. ಕನ್ನಡ ಭಾಷೆ ಶ್ರೀಮಂತ ಇತಿಹಾಸ ಮತ್ತು ಸಾಹಿತ್ಯವನ್ನು ಹೊಂದಿರುವ ಭಾಷೆಯಾಗಿದೆ. ಈ ಭಾಷೆಯನ್ನು ಶುದ್ಧವಾಗಿ ಮಾತನಾಡೋಕೆ, ಬರೆಯೋಕೆ ಮತ್ತು ಅರ್ಥ ಮಾಡಿಕೊಳ್ಳೋಕೆ ವ್ಯಾಕರಣ ತುಂಬ ಮುಖ್ಯವಾದದ್ದು. ಈ ಭಾಷೆಯನ್ನು ಶುದ್ಧವಾಗಿ ಮಾತನಾಡೋಕೆ, ಬರೆಯೋಕೆ ಮತ್ತು ಅರ್ಥ ಮಾಡಿಕೊಳ್ಳೋಕೆ ವ್ಯಾಕರಣ ತುಂಬ ಮುಖ್ಯ. ಅಕ್ಷರಗಳು, ಪದಗಳು ಮತ್ತು ವಾಕ್ಯಗಳು ಹೇಗೆ ರೂಪುಗೊಳ್ಳಬೇಕು ಅನ್ನೋದನ್ನು ವ್ಯಾಕರಣ ನಮಗೆ ಕಲಿಸುತ್ತೆ. ಅಕ್ಷರಗಳು, ಪದಗಳು ಮತ್ತು ವಾಕ್ಯಗಳು ಹೇಗೆ ರೂಪುಗೊಳ್ಳಬೇಕು ಅನ್ನೋದನ್ನು ವ್ಯಾಕರಣ ನಮಗೆ ಕಲಿಸುತ್ತೆ. ಈ ಮುಂದಿನ ವಿಡಿಯೋದಲ್ಲಿ ನಾವು ಕನ್ನಡ ವ್ಯಾಕರಣವನ್ನು ಹೇಗೆ ಸರಳವಾಗಿ ಮಕ್ಕಳಿಗೂ ಅರ್ಥ ಆಗೋ ರೀತಿಯಲ್ಲಿ ಕಲಿಬಹುದು ಅನ್ನೋದನ್ನು ನೋಡೋಣ. ವ್ಯಾಕರಣ ಕಲಿಯೋದು ಕಷ್ಟ ಅಂತೂ ಅಲ್ವೇ ಅಲ್ಲ. ಸರಿಯಾದ ರೀತಿಯಲ್ಲಿ ಕಲಿತ್ರೆ ಅದು ತುಂಬ ಆಸಕ್ತಿದಾಯಕವಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.